ಇತ್ತ ದುರ್ಯೋಧನನು ಪಾಂಡವರ ಅಜ್ಞಾತವಾಸ ಮುಗಿಯುವುದರೊಳಗೆ ಅವರನ್ನು ಬಯಲಿಗೆಳೆಯಬೇಕೆಂದೇ ಗೂಢಚಾರರನ್ನು ಕಳುಹಿಸಿ ಎಲ್ಲೆಲ್ಲೂ ಹುಡುಕಿಸಿದ್ದಾನೆ. ಪಾಂಡವರು ಎಲ್ಲಿದ್ದಾರೆ ಎಂಬ ಸುಳಿವು ಸಿಗಲಿಲ್ಲ. ಆದರೂ ಗೂಢಚಾರರಂತೂ ಪಾಂಡವರು ಕಾಡು ಮೇಡು ಅಲಿದು ಸುಸ್ತಾಗಿ ಬಿದ್ದು ಸತ್ತಿದ್ದಾರೆಂದೇ ಹೇಳುತ್ತಿದ್ದರೆ, ಶಕುನಿಯು ಅಳಿಮಯ್ಯ, ಪಾಂಡವರು ಸಾಯುವುದೆಂದರೇನೋ, ಅವರೇನು ಸಾಮಾನ್ಯರಲ್ಲ. ಅವರು ಎಲ್ಲೋ ದೂರ ದೇಶದಲ್ಲಿ ವೇಷಾಂತರದಿಂದ ತಲೆಮರೆಸಿಕೊಂಡಿದ್ದಾರೆ. ಆದಷ್ಟು ಬೇಗ ಹುಡುಕಿಸು. ಮತ್ತೆ 12 ವರ್ಷಗಳೇ ಕಾಡಿಗೆ ಅಟ್ಟಿದರಾಯಿತು ಎಂದು ಕುಹಕನಿಗೆ ಶಕುನಿ ಹರಿಸುತ್ತಿದ್ದಂತೆ ಇನ್ನೊಬ್ಬ ಚಾರನು ತಂದ ವಿಶೇಷ ಸುದ್ದಿಯೇ ವಿರಾಟನ ರಾಜ್ಯದ ಮಹಾಬಲಿಷ್ಠ ಕೀಚಕನನ್ನು ಅವನ ತಮ್ಮಂದಿರನ್ನು ಕಾಗ್ಗೊಲೆ ಮಾಡಲಾಗಿದೆ ಎಂಬುದಾಗಿತ್ತು. ಅದನ್ನು ದುರ್ಯೋಧನನಿಗೆ ಕೇಳಿ ನಂಬಲಾಗಲಿಲ್ಲ. ವಿರಾಟನ ರಾಜ್ಯ ಪ್ರಭುತ್ವದಲ್ಲಿ ಶೂರ ಕೀಚಕನ ಹೆಸರು ಕೇಳಿದರೆ ದೇಶದ ರಾಜರುಗಳ ಅಷ್ಟೇ ಅಲ್ಲ, ಶತ್ರುಗಳು ಭಯಭೀತರಾಗುವರು. ಅಂಥ ರಣಧೀರ ಕೀಚಕನು ಸತ್ತನೆಂದರೆ ಅವನನ್ನು ಕೊಂದವರೇ ಯಾರು ಎಂದು ಕೊಂದವನು ಯಾರು ಎಂದು ಚಿಂತಿಸತೊಡಗಿದಾಗ ಕರ್ಣ ಅವನ ಜೊತೆಗಿದ್ದೇ ಅವನಿಗೆ ಋಣಿಯಾಗಿದ್ದಾನಲ್ಲ, ಅಧಿರಥನು ಇಲ್ಲೇ ಇದ್ದಾನಲ್ಲ, ಧೃತರಾಷ್ಟ್ರನಿಗೆ ಸಾರಥಿಯಾಗಿ ತಂದೆ ಅಧಿರಥ. ಹಾಗಾಗಿ ಕರ್ಣ ಹೇಳುತ್ತಾನೆ, ವಿರಾಟನ ರಾಜ್ಯ ಪ್ರಭುತ್ವದಲ್ಲಿ ಶೂರ ಕೀಚಕನ ಹೆಸರು ಕೇಳಿದರೇನೇ ದೇಶದ ರಾಜರುಗಳಷ್ಟೇ ಅಲ್ಲ, ಶತ್ರುಗಳು ಭಯಭೀತರಾಗುವರು. ಅಂಥ ರಣಧೀರ ಕೀಚಕನು ಸತ್ತನೆಂದರೆ ಅವನನ್ನು ಕೊಂದವರ್ಯಾರು ಎಂದು ಕ್ಷಣ ಕಾಲ ಚಿಂತಿಸಿದ ಕರ್ಣನು 1000 ಆನೆಗಳಿಗಿಂತಲೂ ಹೆಚ್ಚು ಬಲವುಳ್ಳ ಕೀಚಕನನ್ನು ಕೊಂದವನು ಮಹಾ ಬಲಶಾಲಿಯೇ ಇರಬೇಕು. ಕೀಚಕನಿಗೆ ಸಮಾನ ಬಲಶಾಲಿ ಎಂದರೆ ಬಲರಾಮನು ಹಾಗೂ ಶಲ್ಯನು, ಭೀಮಸೇನನು. ಹಾಗಾದರೆ ಭೀಮಸೇನನೇ ಕೀಚಕನನ್ನು ಕೊಂದಿದ್ದಾನೆ. ಪಾಂಡವರು ವಿರಾಟ ನಗರದಲ್ಲಿ ಇದ್ದಾರೆ ಎಂದು ಉದ್ಗಾರವೆತ್ತಿದ್ದಾನೆ ಕರ್ಣ. ಭೀಷ್ಮನು ಪಾಂಡವರು ಎಲ್ಲೇ ಇರಲಿ ಅವರ ಧರ್ಮವೇ ಅವರನ್ನು ರಕ್ಷಿಸುತ್ತದೆ.
ಅವರು ಇರುವೆಡೆಯಲ್ಲಿ ಮಳೆ ಬೆಳೆಯಾಗುತ್ತದೆ. ಗೋ ಸಂಪತ್ತು ವೃದ್ಧಿಸುತ್ತದೆ. ಇತ್ತೀಚೆಗೆ ವಿರಾಟನ ರಾಜ್ಯವು ಗೋ ಸಂಪತ್ತು ಧಾನ್ಯ ಸಮೃದ್ಧಿಯಿಂದ ಹೆಸರಾಗಿದೆ. ಅಂದರೆ ಪಾಂಡವರು ಅಲ್ಲೇ ಇದ್ದಾರೆ. ಇನ್ನು ಬೆರಳೆಣಿಕೆಯ ದಿನಗಳಲ್ಲೇ ಅವರ ಅಜ್ಞಾತವಾಸವು ಮುಗಿಯುತ್ತದೆ. ದುರ್ಯೋಧನ, ಈಗಲಾದರೂ ಗಂಭೀರವಾಗಿ ಯೋಚಿಸು. ಅವರನ್ನು ಆದರದಿಂದ ಬರಮಾಡಿಕೋ. ಅವರಿಗೆ ಇಂದ್ರಪ್ರಸ್ಥವನ್ನು ಹಿಂದಿರುಗಿಸಿ ಕೊಟ್ಟು ಬಿಡು. ನಮ್ಮ ಹಸ್ತಿನಾಪುರ ಸಾಮ್ರಾಜ್ಯವು ಸಂಪತ್ಭರಿತವಾಗಿ ಶಾಂತಿ ಸಮೃದ್ಧಿ ಹೊಂದುವುದನ್ನು ನೀನು ನೋಡುತ್ತೀಯೇ. ಎಷ್ಟೇ ಆಗಲಿ ಕುರುಕುಲದ ಜ್ಞಾನಿ ಪಿತಾಮಹ ರಾಜಕೀಯ ಮುತ್ಸದ್ದಿಯೂ ಆದ ಭೀಷ್ಮಾಚಾರ್ಯರು ಹೇಳುವುದರಲ್ಲಿ ಅರ್ಥವಿದೆಯಲ್ಲವೇ? ಹಾಗಾಗಿ ಆದರೇನು? ತಟ್ಟನೆ ಉದ್ರಿಕ್ತನಾದ ದುರ್ಯೋಧನನು ಹೇಳುತ್ತಾನೆ, ಓ ಅಜ್ಜ, ಹಾವಿನ ದ್ವೇಷವು 12 ವರ್ಷ ಎನ್ನುತ್ತಾರೆ. ಪಾಂಡವರ ದ್ವೇಷವೂ ಅಷ್ಟೇ. ನಾವು ಯುಧಿಷ್ಠಿರನನ್ನು ಜೂಜಿಗೆ ಕರೆದು ಮೋಸ ಮಾಡಿ ಸೋಲಿಸಿದ್ದೇವೆ ಎಂದೇ ಅವರು 12 ವರ್ಷಗಳಿಂದಲೂ ನಮ್ಮ ಮೇಲೆ ದ್ವೇಷ ಕಾರುತ್ತಿದ್ದಾರೆ, ವಿಷದ ಹಾವಿನಂತೆ. ಈಗ 13ನೇ ವರ್ಷ ಅಜ್ಞಾತವಾಸವು ಮುಗಿಯುವರ ಅಷ್ಟರೊಳಗೆ ಅವರೆಲ್ಲಿದ್ದಾರೆಂದು ತಿಳಿಯಿತಲ್ಲ. ನಾವು ಈಗ ಬಯಲಿಗೆಳೆದರೆ ಆಯಿತಲ್ಲ. ಮತ್ತೆ ಅವರು ಕಾಡಿಗೆ ಹೋಗಬೇಕಷ್ಟೇ ಎಂದಿದ್ದಾನೆ ದುರ್ಯೋಧನ. ಭೀಷ್ಮ ಹೇಳುತ್ತಾನೆ ವಿಷಾದನ ನಗೆಯಲ್ಲಿ, ದುರ್ಯೋಧನ, ನಿನ್ನ ಬೆನ್ನು ನಿನಗೆ ಕಾಣುವುದೇನು? ನಿನ್ನ ಹುಟ್ಟಗುಣ ಏನೆಂಬುದು ನಿನಗೇ ತಿಳಿಯಲಿಲ್ಲ. ಧರ್ಮರಾಜನ ತಾಳ್ಮೆ, ಸಂಯಮದ ಸದ್ಗುಣಗಳು ಯಾವುವೂ ನಿನಗೆ ಅರ್ಥವಾಗಲೇ ಇಲ್ಲ. ನಾವೆಷ್ಟೇ ತಿಳಿಯ ಹೇಳಿದರು ನಿನ್ನನ್ನು ನೀನು ತಿದ್ದಿಕೊಳ್ಳಲೂ ಇಲ್ಲವಲ್ಲ ಎನ್ನುತ್ತಿದ್ದಂತೆ ದುರ್ಯೋಧನನು, ಅಜ್ಜ, ನೀನು ಯಾವಾಗಲೂ ಪಾಂಡವರ ಕಡೆ ಮಾತನಾಡುವೆ ಏಕೆ? ಅವರು ನಮ್ಮ ಸೋದರ ಸಂಬಂಧಿಗಳೇ ಅಲ್ಲವಲ್ಲ? ಅಪಸ್ವರವೆತ್ತಿದ್ದಾನೆ ದುರ್ಯೋಧನ. ಮಿತ್ರ ದುರ್ಯೋಧನ, ಪಾಂಡವರು ಧರ್ಮ ಕರ್ಮಕ್ಕೆ ಅಂಜುವರೋ? ನಿನಗೆ ಸೋದರ ಸಂಬಂಧಿಗಳೇ ಸಂಶಯವೇಕೆ? ಅವರು ಜೂಜಿನಲ್ಲಿ ಸೋತರೇನೋ? ಅವರ ದೈವ ನಂಬಿಕೆಯೇ, ಧರ್ಮ ಶ್ರದ್ಧೆಯೇ ಅವರ ಸತ್ಶಕ್ತಿಯಾಗಿ ರಕ್ಷಿಸುವುದನ್ನು ನಾವು ನೋಡಿದ್ದೇವೆ ಅಲ್ಲವೇ? ಅವರು ಅಜ್ಞಾತವಾಸ ಪೂರೈಸಿಯೇ ತೀರುತ್ತಾರೆ. ನಾವು ಅಷ್ಟರೊಳಗೆ ಅವರನ್ನು ಗುರುತಿಸಿ ಬಯಲಿಗೆಳೆಯುವುದು ಸುಲಭ ಸಾಧ್ಯವೇನಲ್ಲ ಎಂದು ಕರ್ಣನು ಮೊದಲಿಗೆ ಆಶ್ರಯದಾತ ಹಾಗೂ ಅಧಿರಥ ತಂದೆ, ಸಾಕು ತಂದೆ
ಇಲ್ಲೇ ಅವರಿಗೆ ಋಣಿಯಾಗಿರುವುದರಿಂದ ತಾನೂ ಋಣಿಯಾಗಿರುವುದರಿಂದ ಆಪ್ತ ಮಿತ್ರನ ಶ್ರೇಯೋಭಿಲಾಷಿಯಾಗಿ ಹೇಳದೆ ಇರಲಾಗಲಿಲ್ಲ. ಮಹಾಭಾರತದಲ್ಲಿ ಕರ್ಣನನ್ನು ಒಂದೇ ಮನಸ್ಸಿನಿಂದ ನೆನೆಯಬೇಕು ಎಂದು ವಿದ್ವಾಂಸರು ವಿಮರ್ಶಕರು ಹೇಳುತ್ತಾರೆ. ಯಾಕೆಂದರೆ ದುರ್ಜನರ ಸಹವಾಸ ಮಾಡಿದರೆ ಮತ್ತೆ ಅಲ್ಲಿಂದ ಹೊರಬರಲುವುದು ಸುಲಭವಾಗುವುದು ಸಾಧ್ಯವೇ ಇಲ್ಲ, ಅಸಾಧ್ಯವೇ. ಸುಲಭವೂ ಅಲ್ಲ, ಅಸಾಧ್ಯವೇ. ಸುಲಭ ತತ್ಕ್ಷಣ ಎಚ್ಚೆತ್ತುಕೊಂಡಿದ್ದರೆ ಕ್ರೀಡಾಂಗಣದಲ್ಲೇ ಆ ಮಾತನ್ನ ಕುಂತಿಗೂ ಹೇಳ್ತಾನೆ ಮುಂದೆ ಕರ್ಣ. ಕರ್ಣನು ಮೊದಲಿಗೆ ಆಶ್ರಯದಾತ, ತಂದೆ ಅಧಿರಥನಿಗೂ ಕೂಡ ಆಪ್ತ ಮಿತ್ರನು ಆದ ದುರ್ಯೋಧನನ ಶ್ರೇಯಾಭಿಲಾಷಿಯಂತೆ ಹೇಳದೇ ಇರಲಾಗಲಿಲ್ಲ. ದುರ್ಯೋಧನನ ಅವನ ಮಾತಿಗೆ ಕಿವಿಗೊಟ್ಟರೆ ತಾನೆ. ಹೀಗಾಗಿ ವಿರಾಟ ರಾಜ್ಯದ ಶೂರ ಕೀಚಕ ಸಾತ್ತನೆಂದೇ ಹಸ್ತಿನಾಪುರದಲ್ಲಿ ಗಂಭೀರ ಚರ್ಚೆ ನಡೆದ ಸಂದರ್ಭದಲ್ಲೇ ತ್ರಿಗರ್ತ ದೇಶದ ರಾಜನಾದ ಸುಶರ್ಮನು ದುರ್ಯೋಧನನನ್ನು ನೋಡಲು ಬರಬೇಕೇ? ಹಿಂದಿನಿಂದಲೂ ಮತ್ಸ್ಯ ದೇಶದ ನೀಚ ಸ್ವಾರ್ಥಿ ಬಲಶಾಲಿ ಕೀಚಕನ ಉಪಟಳದಿಂದ ಬೇಸತ್ತವನೇ ಆಗಿದ್ದನು ಸುಶರ್ಮ. ಈಗ ಕೀಚಕನ ಮರಣಾನಂತರ ಮತ್ಸ್ಯ ದೇಶದ ವಿರಾಟನ ಮೇಲೆ ದುರ್ಯೋಧನನ ಸಹಾಯ ಪಡೆದು ತಾನು ಆಕ್ರಮಣ ಮಾಡಿದರೆ ಹಿಂದೆ ಕೀಚಕನು ವಶಪಡಿಸಿಕೊಂಡಿದ್ದ ತ್ರಿಗರ್ತ ದೇಶಕ್ಕೆ ಸೇರಿದ ಗ್ರಾಮಗಳು ಪಟ್ಟಣಗಳನ್ನೆಲ್ಲ ತಾನು ವಶಪಡಿಸಿಕೊಳ್ಳಲು ಸಾಧ್ಯವೆಂದೇ ಬಗೆದ ಸುಶರ್ಮನನ್ನು ಕಂಡು ದುರ್ಯೋಧನನಿಗೆ ಸಂತೋಷವಾಗಿದೆ. ಅವನು ತತ್ಕ್ಷಣವೇ ಚುರುಕಾಗಿ, ಸುಶರ್ಮ, ನೀನು ತ್ರಿಗರ್ತದ ಸೈನ್ಯವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿನಿಂದ ವಿರಾಟನ ಗ್ರಾಮ ಪಟ್ಟಣಗಳ ಗೋವುಗಳನ್ನು ಹಿಡಿದು ತರಬೇಕು. ಆ ಕಾಲದಲ್ಲಿ ಪಶುಸಂಗೋಪನೆ ಬಹಳ ಮುಖ್ಯವಾದ ಕಸಬಾಗಿತ್ತು ಎಂದು ಹಿಂದೊಮ್ಮೆ ನಾನು ಹೇಳಿದ್ದೆ. ಅವನು ತತ್ಕ್ಷಣವೇ ಚುರುಕಾಗಿ, ಸುಶರ್ಮ, ನೀನು ತ್ರಿಗರ್ತದ ಸೈನ್ಯವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿನಿಂದ ವಿರಾಟನ ಗ್ರಾಮ ಪಟ್ಟಣಗಳ ಗೋವುಗಳನ್ನು ಹಿಡಿದು ತರಬೇಕು ಎಂದಿದ್ದಾನೆ ದುರ್ಯೋಧನ. ಅಂತೆಯೇ ಸುಶರ್ಮ ತನ್ನ ಸೈನ್ಯದೊಂದಿಗೆ ವಿರಾಟ ನಗರದ ದಕ್ಷಿಣದ ದಿಕ್ಕಿನಿಂದ ಗೋವುಗಳನ್ನು ಕೊಳ್ಳೆ ಹೊಡೆಯುತ್ತಿದ್ದಂತೆ ಗೊಲ್ಲರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಆ ಸುದ್ದಿ ತಿಳಿದ ವಿರಾಟ ರಾಜನಿಗೆ ಸಲಹೆಗಾರ ಕಂಕಭಟ್ಟನೊಂದಿಗೆ ಚರ್ಚಿಸಿದಾಗ, ರಾಜ, ಮೊದಲು ಪಾಕಶಾಲೆಯ ಮಹಾಬಲಶಾಲಿ ಒಲಲನನ್ನು ಕರೆಸಿಕೊ. ಈಗಾಗಲೇ ಅವನ ಶಕ್ತಿ ಸಾಮರ್ಥ್ಯ ಏನೆಂದು ತಿಳಿದಿದೆಯಲ್ಲವೇ? ಅವನಿಗೆ
ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ನಿಮ್ಮ ಸೈನ್ಯದೊಂದಿಗೆ ಸುಶರ್ಮನನ್ನು ಎದುರಿಸಲು ಹೇಳು. ಮತ್ತೆ ಅವನೊಂದಿಗೆ ದಾಮಗ್ರಂಥಿಕನಿಗೂ ತಂತ್ರಿಪಾಲನಿಗೂ ಶಸ್ತ್ರಾಸ್ತ್ರಗಳೊಂದಿಗೆ ಹೋಗಲು ಹೇಳು. ಅವರು ಒಪ್ಪಿಕೊಳ್ಳುವರು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಎಂದರೆ ಇಲ್ಲಿರುವವರೆಲ್ಲ ಬಲಶಾಲಿಯಾದ ವಲನನೊಂದಿಗೆ ಇತರರನ್ನು ಆರಿಸಿ ಶತ್ರುಗಳೊಡನೆ ಹೋರಾಡಲು ಕಳುಹಿಸಲೇಬೇಕಲ್ಲವೇ ಎಂದು ಕಂಕಭಟ್ಟ ಯುಧಿಷ್ಠಿರನೆಂದಾಗ ಕೂಡಲೇ 60 ವಯೋಮಾನದ ವಿರಾಟನೊಂದಿಗೆ ಭೀಮಸೇನನು, ಅರ್ಜುನನು, ನಕುಲ ಸಹದೇವರು ದಂಡೆತ್ತಿ ಹೊರಟು ಕಾಳಗಕ್ಕೆ ಇಳಿದಿದ್ದಾರೆ. ಸುಶರ್ಮನ ಕೈ ಮೇಲಾಗಿದೆ. ವಿರಾಟನು ಸೋಲುವನೆಂದೇ ತಿಳಿಯುತ್ತಿದ್ದಂತೆ ಭೀಮಸೇನ ಕೋಪೋದ್ರಿಕ್ತನಾಗಿ ರಥದಿಂದಿಳಿದು ಸುಶರ್ಮನೊಡನೆ ದ್ವಂದ್ವ ಯುದ್ಧಕ್ಕೆ ಇಳಿದಿದ್ದಾನೆ. ಅವನನ್ನು ಸೋಲಿಸಿ ಸೆರೆ ಹಿಡಿದಿದ್ದಾನೆ. ಭೀಮಸೇನ ಸುಶರ್ಮನನ್ನು ತಮ್ಮ ದೇಶದ ರಾಜ ಸುಶರ್ಮನು ಸೆರೆ ಸಿಕ್ಕನೆಂದೇ ತ್ರಿಗರ್ತದ ಸೈನ್ಯವೆಲ್ಲ ಚದುರಿ ಹಿಮ್ಮೆಟ್ಟಿದೆ. ಇಂದು ಕಾಳಗದಲ್ಲಿ ನಮಗೆ ಜಯವಾಯಿತೆಂದೇ ವಿರಾಟನು ವಲಲ ಗ್ರಂಥಿಕ ತಂತ್ರಿಪಾಲರ ಪರಾಕ್ರಮವನ್ನು ಮೆಚ್ಚಿದ್ದಾನೆ. ನಿಮಗೆ ನಾನು ಏನು ಕೊಟ್ಟರೂ ಕಡಿಮೆಯೇ ಎಂದು ಪ್ರಶಂಸಿಸಿದ್ದಾನೆ ವಿರಾಟ ರಾಜ. ಅತ್ತ ಅದೇ ಸಂದರ್ಭದಲ್ಲಿ ಇನ್ನೊಂದು ಸೈನಿಕರ ಪಡೆಯನ್ನು ತೆಗೆದುಕೊಂಡು ಉತ್ತರ ದಿಕ್ಕಿನಿಂದಲೂ ದುರ್ಯೋಧನನು ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರೊಂದಿಗೆ ವಿರಾಟ ನಗರದ ಗೋವುಗಳ ಹಿಂಡಲ್ಲವನ್ನು ಕೊಳ್ಳೆ ಹೊಡೆದುಕೊಂಡು ಹೋಗುತ್ತಿದ್ದಂತೆ ಗೊಲ್ಲರ ಮುಖ್ಯಸ್ಥನು ಅರಮನೆಗೋಡಿ ಬಂದು ನೋಡುತ್ತಾನೆ. ವಿರಾಟನಿಲ್ಲ. ಅಂತಃಪುರದಲ್ಲಿ ಹೆಂಗಸರ ಮಧ್ಯೆ ಕುಳಿತು ಉತ್ತರ ಕುಮಾರನನ್ನೇ ಕುರಿತು, ಉತ್ತರ ಕುಮಾರ, ದುರ್ಯೋಧನ, ಅವನ ಕಡೆಯವರು ಗೋವುಗಳನ್ನೆಲ್ಲ ಹೊಡೆದುಕೊಂಡು ಹೋಗುತ್ತಿದ್ದಾರೆ. ಈಗ ನಿನ್ನ ತಂದೆ ವಿರಾಟ ರಾಜನಿಲ್ಲ. ಅವರು ಇನ್ನೊಂದು ದಿಕ್ಕಿನಲ್ಲಿ ದಂಡೆತ್ತಿ ಹೋಗಿದ್ದಾರೆ. ಇನ್ನೂ ಬಂದಿಲ್ಲ. ನೀನೇ ದುರ್ಯೋಧನನನ್ನು ಎದುರಿಸಲು ಕಾಳಗಕ್ಕಿಳಿಯಬೇಕು. ಬೇಗ ಹೊರಡು ರಾಜಕುಮಾರ. ಉತ್ತರ, ನಮ್ಮ ಗೋವುಗಳನ್ನೆಲ್ಲ ಬಿಡಿಸಿಕೊಂಡು ಬಾ ಎಂದು ಹೇಳಿದ ಗೊಲ್ಲರ ಮುಖ್ಯಸ್ಥನ ಮಾತು ಕೇಳಿ ನಸುನಕ್ಕ ಬೃಹನ್ನಳೆ ಅರ್ಜುನನು, ಹೌದು ಉತ್ತರ ಕುಮಾರ, ನೀನು ಮಹಾಶೂರ, ವೀರನು, ಯುದ್ಧ ಪರಿಣಿತನೆಂದೇ ಹೇಳುತ್ತಿದ್ದೆಯಲ್ಲವೇ? ಇದೀಗ ನಿನ್ನ ಶೌರ್ಯ ಸಾಹಸ ಪ್ರದರ್ಶಿಸಲು ಒಳ್ಳೆಯ ಅವಕಾಶ ಬಂದಿದೆಯಲ್ಲ. ಬೇಗ ಕವಚ ಧರಿಸಿ ಶಸ್ತ್ರಾಸ್ತ್ರಗಳ ಸಹಿತ ರಥಾರೂಢನಾಗಿ ಹೊರಡು ಎಂದಿದ್ದಾನೆ. ಓಹೋ, ನಾನಂತೂ ಯುದ್ಧಕ್ಕೆ ಸಿದ್ಧನೇ. ಅರಮನೆಯ ರಥದ ಸಾರಥಿ ಅದೆಂದೋ ಸತ್ತಿದ್ದಾನಲ್ಲ. ಈಗ ನನ್ನ ರಥವನ್ನು ನಡೆಸುವವರ್ಯಾರು? ಬೃಹನ್ನಳೆ ಎಂದಿದ್ದಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸೈರಂಧ್ರಿಯು, ಏಯ್ ಉತ್ತರ ಕುಮಾರ, ಬೃಹನ್ನಳೆಗೆ ನಾಟ್ಯ ಕಲಿಸುವುದಷ್ಟೇ ಅಲ್ಲ, ರಥವನ್ನು ಓಡಿಸಲು ಬರುತ್ತದೆ. ಆಕೆ ಒಮ್ಮೆ ಹಸ್ತಿನಾಪುರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡಿದ್ದಾಳೆ. ನಸುನಗೆಯಲ್ಲಿ ಹೇಳಿದಾಗ ಬೃಹನ್ನಳೆ ಅರ್ಜುನನು, ಉತ್ತರ ಕುಮಾರ, ಬೇಗ ನಡೆ, ನಾನು ರಥ ಓಡಿಸುವೆನು ಎಂದು ಅವನ ಬೆನ್ನು ತಟ್ಟಿ
ವಿಜೃಂಭಿಸುತ್ತಾ ಅವನನ್ನು ಮೊದಲು ರಥಕ್ಕೆ ಹತ್ತಿಸಿದ್ದಾನೆ. ತಾನು ರಥದ ಸಾರಥಿಯಾಗಿ ಆ ಅರಮನೆಯಲ್ಲೇ ಬದ್ದ ಸೈನಿಕರೊಡನೆ ಆ ಪಡೆಯೊಂದಿಗೆ ಕಾವಲು ಭಟರನ್ನು ಸೇರಿಸಿಕೊಂಡು ಉತ್ತರ ಕುಮಾರನೊಂದಿಗೆ ವಿರಾಟ ನಗರದ ಉತ್ತರ ದಿಕ್ಕಿನ ಕಡೆ ಬಂದು ನೋಡುತ್ತಾನೆ. ಬೃಹನ್ನಳೆ ಅರ್ಜುನ. ಅದು ರಣಾಂಗಣವಾಗಿದೆ. ಆ ಸಾರಥಿ ಭೀಷ್ಮ, ದ್ರೋಣರು, ಮಹಾರಥಿ ಕರ್ಣನು, ಅವರೊಡಗಿದ್ದ ದೊಡ್ಡ ಸೈನಿಕರ ಪಡೆಯನ್ನು ನೋಡಿದವನೇ ಉತ್ತರ ಕುಮಾರನು ತರತರನೆ ನಡುಗತೊಡಗಿದ್ದಾನೆ. ಬೃಹನ್ನಳೆ, ಅತ್ತ ನನ್ನ ತಂದೆ ವಿರಾಟನು ದೊಡ್ಡ ಸೈನ್ಯವನ್ನೆಲ್ಲ ತೆಗೆದುಕೊಂಡು ದಕ್ಷಿಣ ದಿಕ್ಕಿನತ್ತ ಗೋವುಗಳನ್ನು ಬಿಡಿಸಿಕೊಂಡು ಬರಲು ಹೋಗಿದ್ದಾರೆ. ಇಲ್ಲಿ ನಮ್ಮೊಂದಿಗೆ ಸಣ್ಣ ಸೈನಿಕರ ಪಡೆ ಇದೆ. ನಾವು ದುರ್ಯೋಧನನ ದೊಡ್ಡ ಸೈನ್ಯ ಎದುರಿಸಲು ಸಾಧ್ಯವೇ? ಆಗೋಗಲ್ಲ. ರಥವನ್ನು ಹಿಂದಿರುಗಿಸು. ಉತ್ತರ ಕುಮಾರ ನಡುಗುವ ಧ್ವನಿಯಲ್ಲೆಂದಾಗ ಬೃಹನ್ನಳೆ ಅರ್ಜುನ ಹೇಳುತ್ತಾನೆ, ಪಕ್ಕನೆ ನಕ್ಕು, ಏ ಉತ್ತರ ಕುಮಾರ, ನಿನ್ನ ಪೌರುಷವೆಲ್ಲ ಹುಡುಗಿ ಹೋಯಿತೇನೋ? ಹೆಂಗಸರ ಮುಂದೆ ಜಂಬ ಕೊಚ್ಚುತ್ತಿದ್ದೆ? ಕುಮಾರ, ಶತ್ರುಗಳಿಗೆ ಹೆದರಿ ಹಿಂದಕ್ಕೆ ಹೋಗುವುದು ಕ್ಷತ್ರಿಯನಾದ ನಿನಗೆ ಶೋಭೆಯಲ್ಲ. ಯುದ್ಧದಲ್ಲಿ ಕ್ಷತ್ರಿಯನಾದವನು ಹೋರಾಡಿಯಾದರೂ ಸಾಯಬೇಕು, ತಿಳಿಯಿತೆ ಎಂದು ಹೇಳಿದ ಕೇಳದ ಉತ್ತರ ಕುಮಾರನು ರಥದಿಂದಿಳಿದು ಯುದ್ಧಕ್ಕೆ ಬೆನ್ನು ಹಾಕಿ ವಿರಾಟ ನಗರದ ಅರಮನೆಯತ್ತ ಓಡತೊಡಗಿದ್ದಾನೆ. ಅವನು ಓಡಿ ಹೋಗುವುದನ್ನೇ ನೋಡುತ್ತಿದ್ದ ಕೌರವರ ಸೈನಿಕರೆಲ್ಲ ಬಿದ್ದು ಬಿದ್ದು ನಗತೊಡಗಿದ್ದಾರೆ. ಆ ಕ್ಷಣಗಳಲ್ಲಿ ಬೃಹನ್ನಳೆಯಾದ ಅರ್ಜುನನು ಚುರುಕಾಗಿ ಉತ್ತರ ಕುಮಾರನನ್ನು ಹಿಡಿಯಲು ಅವನ ಬೆನ್ನಟ್ಟಿ ಹೋಗಿದ್ದಾನೆ. ಅವನ ವೇಗಗತಿಯನ್ನು, ಅವನ ಬೆನ್ನ ಮೇಲೆ ಅತ್ತಿತ್ತ ಓಲಾಡುವ ನಿಡುಜಯಡೆಯನ್ನು ಕಂಡು ದುರ್ಯೋಧನ, ಇವನೇ ಯಾರು? ಇತ್ತ ಹೆಣ್ಣು ಅಲ್ಲ, ಅತ್ತ ಗಂಡು ಅಲ್ಲ, ಮಧ್ಯಪಾಂಡವ ಕ್ಷತ್ರಿಯ ಅರ್ಜುನನಂತೆಯೇ ಇವನ ದೈಹಿಕ ಚಲನವಲನ ಹೋಲುತ್ತದೆ ಅಲ್ಲ ಎಂದೆನಿಸದಿರಲಿಲ್ಲ ಅವನಿಗೆ. ಅರಮನೆಯ ಹತ್ತಿರದ ಒಳಗೆ ಹೋದ ಉತ್ತರ ಕುಮಾರ ಕಾಣೆಯಾಗಿದ್ದಾನೆ. ಬೃಹನ್ನಳೆ ಅರ್ಜುನನು ಸೈನಿಕರೊಂದಿಗೆ ಹುಡುಕಿಸುವಷ್ಟರಲ್ಲಿ ಸಂಜೆಗತ್ತಲೆಯ ಸೂರ್ಯಾಸ್ತವಾಗಿದೆ. ಅಷ್ಟರಲ್ಲಿ ಕೌರವರಿಗೂ ಚದುರಿ ಹೋದ ಗೋವುಗಳಲ್ಲಿ ಅವೆಷ್ಟು ಹಿಂದಿರುಗಿ ಗೊಲ್ಲರ ಹಟ್ಟಿಗೆ ಹೋಗಿ ಸೇರಿಕೊಂಡವು ತಿಳಿಯದಾಗಿದೆ. ಅಂದಿಗೆ ಯುದ್ಧವು ನಿಲ್ಲಲು ಬೃಹನ್ನಳೆ ಅರ್ಜುನನು ನಾಟ್ಯಶಾಲೆಗೆ ಬಂದು ಒಬ್ಬನೇ ಚಿಂತಾಮಗ್ನನಾಗಿದ್ದಾನೆ.